ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇರೋದು ಪಾಲಕ್ ರೈಸ್ ಮಾಡೋಕೆ ಪಾಲಕ್ನ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಆಮೇಲೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ನೀರು ಬಿಸಿ ಆದಮೇಲೆ ತೊಳೆದಿದ್ರಲ್ಲ ಪಾಲಕ್, ಅದನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಡ್ರಿ. ಮಿಕ್ಸ್ ಮಾಡಿಕೊಂಡು ಚಮಚೆಯಿಂದ ಒಂದು ಸ್ವಲ್ಪ ಈ ಥರ ಕೈ ಆಡಿಸ್ಕೊಳ್ಳಿ. ನೋಡಿ, ಅದು ಈಗ ಚೆನ್ನಾಗಿ ಕುದೀತಾ ಇದೆ. ಒಂದು 5 ನಿಮಿಷ ಕುದಿಬೇಕು. ಆಮೇಲೆ ಅದನ್ನು ಒಂದು ತೂತಿನ ಸಾಣಿಗೆಗೆ ಬಸ್ಕೊಂಬಿಡ್ರಿ. ಅದು ಒಂದು ಸ್ವಲ್ಪ ತಣ್ಣಗಾಗಲಿ. ಕುದಿಸಿದ್ದು ಪಾಲಕ್ ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಡ್ರಿ. ಈಗ ಪಾಲಕ್ ಹಾಕ್ಕೊಂಡು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು 8-10 ಬೆಳ್ಳುಳ್ಳಿ ಹಾಕ್ಕೊಂಡಿನಿ ನೋಡ್ರಿ. 4 ಹಸಿಮೆಣಸಿನ್ಕಾಯಿ ಖಾರಕ್ಕೆ. ನಿಮ್ಗೆ ಎಷ್ಟು ಬೇಕಷ್ಟು ನೀವು ನೋಡಿ ಹಾಕ್ಕೊಡ್ರಿ ಖಾರನ. ನಾನು ಇದಕ್ಕೆ 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದನ್ನು ಮಿಕ್ಸಿ ಜಾರ್ನಾಗ ನೈಸಾಗಿ ರುಬ್ಕೊಡ್ರಿ. ನೈಸ್ ಇರಲದು ಈ ಥರ ಪೇಸ್ಟ್. ಆಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು, ಸ್ವಲ್ಪ ಕಡಾಯಿ ಬಿಸಿ ಆದಮೇಲೆ 2 ಚಮಚ ತುಪ್ಪ ಹಾಕ್ಕೊಂಡಿನಿ. 2 ಚಮಚ ತುಪ್ಪ ಹಾಕಿ ಅದೇ ಇದಕ್ಕೆ 2 ಚಮಚ ಎಣ್ಣೆ ಸೇರಿಸ್ಕೊಡ್ರಿ. ಎಣ್ಣೆ ಸೇರಿಸ್ಕೊಂಡು ಅದು ಸ್ವಲ್ಪ ಬಿಸಿ ಆಗಲಿ. ನೋಡಿ, ಸ್ವಲ್ಪ ಬಿಸಿ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಶೇಂಗಾ ಬೀಜ ಒಂದು ಸ್ವಲ್ಪ ಹಾಕ್ರಿ. ಜೀರಿಗೆ ಚಟಪಟ ಸಿಡಿದ ಮೇಲೆ ಶೇಂಗಾ ಬೀಜ ಹಾಕಿ ಕಾಯಿಡ್ಸ್ಕೊಳ್ಳಿ. ಒಂದು ಸ್ವಲ್ಪ ಶೇಂಗಾ ಬೇಯಲಿ, 1 ನಿಮಿಷ ಕಾಯಿಡ್ಸ್ಕೊಳ್ಳಿ. ಆಮೇಲೆ ಅದಕ್ಕೆ ಉದ್ದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ ನೋಡಿರಿ. ಈರುಳ್ಳಿ ಹಾಕಿ ಮತ್ತು ಚೆನ್ನಾಗಿ ಕಾಯಿಡ್ಸ್ಕೊಳ್ಳಿ. ಆಮೇಲೆ ಇದಕ್ಕೀಗ ಈರುಳ್ಳಿ ಸ್ವಲ್ಪ ಕಾಯಿಡ್ಸ್ಕೊಂಡ್ಮೇಲೆ ಇವಕ್ಕೆ ಕರಿಬೇವು ಸೇರಿಸ್ಕೊಳ್ರಿ. ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಕಾಯಿಡ್ಸ್ಕೊಳ್ಳಿ. ಕರಿಬೇವು ಹಾಕಿ ಚೆನ್ನಾಗಿ ಕಾಯಿಡ್ಸ್ಕೊಂಡು ಇವಾಗ ನಾವು ಮಿಕ್ಸಿ ಜಾರ್ನಲ್ಲಿ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ರಲ್ಲ ಪಾಲಕ್ಕಿಂದು, ಅದನ್ನು ಈ ಕಡಾಯಿಗೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ಇವಾಗ ಚೆನ್ನಾಗಿ ಅದು ಎಲ್ಲ ಮಸಾಲೆ ಈರುಳ್ಳಿ ಎಲ್ಲ ಮಿಕ್ಸ್ ಆಗಲಿ. ಆ ಥರ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆ ಮಿಕ್ಸಿ ಜಾರಿಗೆ ನೀರು ಹಾಕಿ ತೊಳೆದು ಇದಕ್ಕೆ ಹಾಕ್ಕೊಡ್ರಿ. ಒಂದು ಸ್ವಲ್ಪ ತೊಳೆದು ಹಾಕಿಬಿಡ್ರಿ. ತೊಳೆದು ನೀರು ಹಾಕಿರ್ತೀರಲ್ಲ, ಸ್ವಲ್ಪ ಕಾಯಿಡ್ಸ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಕುದೀಲಿ. ಚೆನ್ನಾಗಿ ಕಾಯಿಡ್ಸ್ಕೊಂಡು ಅದು ಕುದ್ಮೇಲೆ ಅದಕ್ಕೆ ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಚೆನ್ನಾಗಿ ಕಾಯಿಡ್ಸ್ಕೊಂಡು ಅದು 1 ನಿಮಿಷ ಕುದ್ಮೇಲೆ ಇವಾಗ ನೋಡಿ ಮಸಾಲೆ ರೆಡಿ ಆಯಿತು. ಅದಕ್ಕೆ ನಾನು ಮೊದಲೇ ಅನ್ನನ ಉದುರಾಗಿ ಮಾಡಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಮಸಾಲೆಗೆ ಸೇರಿಸ್ತಾ ಇದ್ದೀನಿ ನೋಡಿ. ಮಸಾಲೆಗೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಆ ಮಸಾಲೆಗೆ ಇನ್ನೊಂದು ಸ್ವಲ್ಪ ಅನ್ನ ಹಿಡಿತೈತೆ ನೋಡಿಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಅನ್ನ ಹಾಕ್ಕೋತೀನಿ ನೋಡಿರಿ. ಇನ್ನೊಂದು ಸ್ವಲ್ಪ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ. ಈಗ ಮಸಾಲೆ ಎಲ್ಲ ರೈಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗುವಂಗೆ ಕಲಿಸ್ಕೊಂಡು ಅದನ್ನೊಂದು ಪಾತ್ರೆಗೆ ತಗೊಳ್ರಿ. ನೋಡಿರಿ, ಈ ಥರ ಎಲ್ಲ ರೆಡಿ ಆಯಿತು ಮಸಾಲೆ ಪಾಲಕ್ ರೈಸ್. ಈಗಿದು
ಒಂದು ಪಾತ್ರೆಗೆ ತಗೊಳ್ರಿ. ನೋಡಿ ರೆಡಿ ಆಯಿತು, ಸವಿಯಲು ಸಿದ್ಧ ಪಾಲಕ್ ರೈಸ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರ್ತಾವ್ರಿ.